ಪಪ್ಪಾಯ ನಮ್ಮ ವಿರಾಧ್ಯ ಅವರು ನೋಡಿ. ಮುದಾಕರತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗಣೇಶ ಹಬ್ಬ, ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಇವತ್ತು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಗಣೇಶನ ಹಬ್ಬ ಆಗಿದ್ದರಿಂದ ಈಗ ಮನೆಯಲ್ಲೇ ನಾನು ಕೆಲವೊಂದು ಸಿಂಪಲ್ ಆಗಿ ಪ್ರಸಾದಗಳನ್ನ ಮಾಡ್ತಾ ಇದ್ದೀನಿ. ಸೊ ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಫಸ್ಟಿಗೆ ನಾನಿಲ್ಲಿ ಕಾಯಿ ಕಡುಬು ಮಾಡ್ತಾ ಇದ್ದೀನಿ. ಚಿರೋಟಿ ರವೆನ ಹಾಕಿ ಕಾಯಿ ಕಡುಬು ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಅತ್ತೆ ಚಿರೋಟಿ ರವೆನೇ ಮಾಡ್ತಾ ಬಂದಿರೋದು. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ. ಸೊ 1 ಕಪ್ ತಗೊಳ್ತಾ ಇದ್ದೀನಿ ಚಿರೋಟಿ ರವೆ. ಚಿರೋಟಿ ರವೆ ತೊಗೊಂಡಿದ್ದೀನಲ್ಲ ಅದನ್ನು ಇವಾಗ ನೀರಲ್ಲಿ ನೆನೆಯಕ್ಕೆ ಹಾಕಿದ್ದೀನಿ. ಸೊ ಇದು ಪಾಯಸ ಮಾಡಲಿಕ್ಕೆ ಗೋಧಿ ಕಡಿನ ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲೇ ಒಂದು 5ರಿಂದ 6 ವಿಸಿಲ್ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆಯಿಂದ ಪಂಚಕಜ್ಜಾಯ ಮಾಡಲಿಕ್ಕೆ ಕಡಲೆಬೇಳೆನ ಹುರಿತಾ ಇದ್ದೀನಿ. ನಮ್ಮ ವಿರಾಧ್ಯ ಅವರು ನೋಡಿ, ಗಣೇಶ ಹಬ್ಬಕ್ಕೆ ಹೇಗೆ ರೆಡಿಯಾಗಿದ್ದಾರೆ ನೋಡಿ. ಸ್ಮೈಲ್ ನಗು. ನೀವೊಂದೊಂದು ಮಾಡೋಕ್ಕಲ್ಲ ಇರೋದ್ಯಾ. ಪಂಚಕಜ್ಜಾಯಕ್ಕೆ ಎಲ್ಲ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಗಣಪತಿಗೆ ಪ್ರಿಯವಾದ ಪಂಚಕಜ್ಜಾಯ ಫಸ್ಟ್ ರೆಡಿ ಮಾಡಿದ್ದೀನಿ. ನೆನೆಸಿರುವ ಚಿರೋಟಿ ರವೆ ಇತ್ತಲ್ಲ ಅದನ್ನು ಇವಾಗ ನಾನು ಮಣ್ಣಿ ಮಗಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕೈ ಆಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಬೇಯಬೇಕಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕೈ ಆಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ. ಬೆಲ್ಲ ಎಲ್ಲ ಹಾಕಿ ಮಣ್ಣಿ ಮಗುಚಿ ಇವಾಗ ಈ ಥರ ಆಗಿದೆ ಕನ್ಸಿಸ್ಟೆನ್ಸಿ. ಈಗ 20 ನಿಮಿಷ ಇದನ್ನ ಬೇಯಿಸ್ತಾ ಇದ್ದೀನಿ. ಆ ಟೈಮಲ್ಲಿ ಗೋಧಿ ಕಡಿ ಪಾಯಸವನ್ನು ರೆಡಿ ಮಾಡಬೇಕು. ಸೊ ಗೋಧಿ ಕಡಿ ಆಲ್ರೆಡಿ ನಾನು ಕುಕ್ಕರಲ್ಲಿ ಒಂದು 5 ವಿಸಿಲ್ ಹಾಕಿ ಬೇಯಿಸಿದ್ದೀನಿ. ಇದಕ್ಕೆ ಬೆಲ್ಲ, ಕಾಯಿ ಹಾಲು ಹಾಕಿ ಆಯಿತು. ಇಲ್ಲಿ ಕಡುಬು ಬೇಯ್ತಾ ಇದೆ, ನಾನಿಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಸೊ ಗೋಧಿ ಕಡಿಗೆ ಬೆಲ್ಲ ಮತ್ತು ಕಾಯಿ ಹಾಲು ಹಾಕಿದ್ದೀನಿ. ಈಗ ಇನ್ನೊಂದು ಲೋ ಫ್ಲೇಮಲ್ಲಿ ಕುದಿಸ್ತೀನಿ. ಪಾಯಸ ರೆಡಿ ಆಯಿತು. ಕಾಯಿ ಕಡುಬು ಕೂಡ ರೆಡಿ ಮಾಡಿ ಆಯಿತು. ಸೊ ಅದನ್ನ ಈಗ ತೆಗೆದು ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ. ಹದಿನೈದು ನಿಮಿಷ ಬೇಯಿಸಿದೆ, ಇಡ್ಲಿ ರೆಡಿ. ಇದು ಅಕ್ಕಿ ಪುಡಿ. ಈ ಅಕ್ಕಿ ಪುಡಿಗೆ ಪುಡಿ ಮಾಡಿದ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಪುಟಾಣಿ ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಕಾಳು. ಚಕ್ಲಿ ಹಿಟ್ಟನ್ನು ಸರಿಯಾಗಿ ನಾದಿದ್ದೀನಿ. ಚಕ್ಲಿ ಮಾಡೋಣ. ಇಡ್ಲಿ ರೆಡಿ ಆಯಿತು ನೋಡಿ. ನೈವೇದ್ಯಕ್ಕೆ ಇಡ್ಲಿನೂ ರೆಡಿ ಆಯಿತು. ಇನ್ನು ಚಕ್ಲಿ ಮಾಡೋಣ.
ಗಣಪತಿಗೆ ಇಷ್ಟವಾದ ಚಕ್ಕಲಿ ಕೂಡ ರೆಡಿ ಮಾಡಿ ಆಯಿತು. ಮುದಾಕರತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಬದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಈ ಶ್ಲೋಕದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.